ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಮಳವಳ್ಳಿ ಕ್ಷೇತ್ರದ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರುವ ಈ ದೇಶ ಕಂಡಿದ್ದ ಅಪ್ರತಿಮ ರಾಜಕಾರಣಿ, ದೀನ ದಲಿತರ ಬಂಧು, ಈ ರಾಜ್ಯದ ಧೀಮಂತ ನಾಯಕ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಚಲುವರಾಯಸ್ವಾಮಿರವರೇ, ಪಿಡಬ್ಲ್ಯೂಡಿ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದ ನರೇಂದ್ರ ಸ್ವಾಮಿರವರೇ ಹಾಗೂ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ್ರೆ, ಶಾಸಕರಾದ ಮರಿತಿಪ್ಪೇಗೌಡ್ರೆ, ಶಾಸಕರಾದ ಮಧು ಬಾದೇಗೌಡ್ರೆ, ಶಾಸಕರಾದ ಪಿ ರವಿಕುಮಾರ್ ಅವರೇ, ಶಾಸಕರಾದ ಉದಯರವರೇ, ದಿನೇಶ್ ಗುಡಿಗೌಡರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಎಲ್ಲ ಅಧಿಕಾರಿ ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 9 ತಿಂಗಳುಗಳಲ್ಲಿ ಸುಮಾರು 60,000 ಕೋಟಿ ವೆಚ್ಚದಲ್ಲಿ 5 ಜನಪರ ಯೋಜನೆಗಳನ್ನ 36 ಶಾಸಕರನ್ನು ಗೆಲ್ಲಿಸಿಕೊಂಡು ನಮಗೆ ಆಶೀರ್ವಾದ ಮಾಡಿದರೆ, ನಿಮ್ಮೆಲ್ಲರ ಸೇವೆಯೇ ಕಾಂಗ್ರೆಸ್ ಸರ್ಕಾರದ ಗುರಿಯಾಗಿರುತ್ತದೆ. ಯಾವತ್ತೂ ನೀವು ಕೊಟ್ಟಂತಹ ಆಶೀರ್ವಾದವನ್ನ ಯಾವುದೇ ನಮ್ಮ ಸ್ವಂತಿಕೆಯನ್ನ ಬೆಳೆಸಿಕೊಳ್ಳದೆ ನಿಮ್ಮೆಲ್ಲರ ಸೇವೆಗೆ ಮುಡಿಪಾಗಿ ಇಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನಿಮ್ಗೆಲ್ಲರಿಗೂ ಇವತ್ತು ಕೆಲಸಗಳನ್ನು ಮಾಡ್ತಾ ಇರುವಂತಹ ನಮ್ಮ ಶಾಸಕರಾದ ನರೇಂದ್ರ ಸ್ವಾಮಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಇಲಾಖೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಈಗಾಗಲೇ ಸುಮಾರು 70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಳವಳ್ಳಿ ನಿಮ್ಮ ಟೌನ್ಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಈಗಾಗಲೇ ಕೊಟ್ಟು ನೀರಿನ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿದ್ದೀವಿ. ಮತ್ತು ಮಳವಳ್ಳಿ ನಗರಕ್ಕೆ ಮಿಸ್ಸಿಂಗ್ ಲಿಂಕ್ಸ್ಗೆ ಹಲವಾರು ಕಾಮಗಾರಿಗಳು ನಿಂತಿದ್ದರಿಂದ ಯುಜಿಡಿಗೆ 10 ಕೋಟಿ ರೂಪಾಯಿಗಳನ್ನು ಕೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ 10 ಕೋಟಿ ರೂಪಾಯಿಗಳನ್ನು ಕೊಡುವಂತೆ ನನಗೆ ನಿರ್ದೇಶ ಕೊಟ್ಟಿದ್ದಾರೆ. ಈ ವೇದಿಕೆ ಮುಖಾಂತರ 10 ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ನಾನು ಕೂಡಲೇ ಆದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 270 ಕೋಟಿ ರೂಪಾಯಿಗಳ ಕೆಲಸಗಳು ನಡೀತಾ ಇದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಈಗ ಹೊಸದಾಗಿ ಕುಡಿಯುವ ನೀರಿನ ಯೋಜನೆಗೆ 127 ಕೋಟಿ ರೂಪಾಯಿಗಳ ಹಣವನ್ನ ಬಿಡುಗಡೆ ಮಾಡಿ ಇನ್ನು 1.5 ತಿಂಗಳಲ್ಲಿ ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಮಾಡುವಂತ ಕೆಲಸ ಮಾಡ್ತೀವಿ. ಮತ್ತೆ ಶ್ರೀರಂಗಪಟ್ಟಣಕ್ಕೆ ಯುಜಿಡಿ ಕೆಲಸಕ್ಕೆ 25 ಕೋಟಿ ರೂಪಾಯಿಗಳನ್ನ ಸಹ ಕೊಡ್ತಾ ಇದ್ದೀವಿ. ಮುಂದೆ ದಿವಸಗಳಲ್ಲಿ ಯಾವುದೇ ಕೆಲಸಗಳು ನಿಮ್ಗೆ ಬೇಕು ಅಂದ್ರೆ, ಯಾವುದೇ ಕಷ್ಟಗಳಿಗೆ ಜನರ ನಾಡಿ ಮಿಡಿತಕ್ಕೆ ತಕ್ಕದಾಗಿ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸದಾ ಸಿದ್ಧ ಇರ್ತಾರೆ. ಇಂತಹ ಧೀಮಂತ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ, ನನಗೆ, ನರೇಂದ್ರ ಸ್ವಾಮಿ ಅವರಿಗೆ, ನಮ್ಮ ಚಲುವರಾಯಸ್ವಾಮಿ ಅವರಿಗೆ ನಾವೆಲ್ಲರಿಗೂ ಬಹಳ ಖುಷಿ ಅನ್ನಿಸ್ತದೆ. ಅತ್ಯಂತ ನಿಷ್ಠಾವಂತ ರಾಜಕಾರಣಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಯಾವುದೇ ಜಾತಿ ಜನಾಂಗದ ಭೇದವಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಸಹ ಒಕ್ಕಲಿಗರಾಗ್ಲಿ, ಕುರುಬರಾಗ್ಲಿ, ಲಿಂಗಾಯತರಾಗ್ಲಿ, ದೀನ ದಲಿತರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ ಎಲ್ರಿಗೂ ಒಪ್ಪುವಂತ ಏಕೈಕ ನಾಯಕ ಯಾರಾದ್ರೂ ಈ ರಾಜ್ಯದಲ್ಲಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತದೆ. ಬಂಧುಗಳು, ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಯಾವ ತರ 136 ಜನಗಳ ಶಾಸಕರನ್ನು ನೀವು ಆಯ್ಕೆ ಮಾಡಿ ಕರ್ನಾಟಕದ ವಿಧಾನಸಭೆಗೆ ಕಳಿಸಿದ್ರಿ, ಅದೇ ತರ ಲೋಕಸಭೆಗೂ ನೀವು ನಮಗೆ ಸಹಾಯ ಮಾಡಿದ್ರೆ ಯಾವತ್ತೂ ನಾವು ನಿಮ್ ಕೈ ಬಿಡಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ
ಮುಂದಿನ ದಿವಸಗಳಲ್ಲಿ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಸಾಹೇಬರೊಟ್ಟಿಗೆ ನಾವೆಲ್ಲ ನಿಮ್ಮ ಜೊತೆಗೆ ಬರ್ತೀವಿ. ಹಲವಾರು ಭಾಷಣಗಳನ್ನ ಉದ್ದೇಶಿಸಿ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ನಿಮ್ಮ ಸೇವೆ ಮಾಡಲಿಕ್ಕೆ ಲೋಕಸಭೆಗೂ ಸಹ ನೀವು ನಮ್ಮ ಕೈ ಹಿಡಿಬೇಕು ಅಂತ ಹೇಳಿ ನಿಮ್ಗೆಲ್ರಿಗೂ ಈ ಬೃಹತ್ ಸಮಾವೇಶದಲ್ಲಿ ಇಷ್ಟೊಂದು ಸಾವಿರ ಸಂಖ್ಯೆಯಲ್ಲಿ ನೀವು ಸೇರಿದಿರಿ. ನಿಮ್ಗೆಲ್ರಿಗೂ ನಾನು ಶಿರಷ್ಟಾಂಗ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.